ಚಿತ್ತಾಪುರದಾಗ ಪೊಲೀಸರ ಮೇಲೆ ಅಟ್ಟಹಾಸ ತೋರಿಸಿದವ್ರ ಕೇಸ ವಾಪಸ್ ತಗೊಂಡಾರ. ಹಿಂಗ ಮಾಡ್ಕೋತ ಆದ್ರೆ ಅವ್ರಿಗೆ ಯಾರ್ದು ಭಯ ಇರಂಗಿಲ್ಲ ಅಂತೈತಿ ವಿಶ್ವ ಹಿಂದೂ ಪರಿಷತ್. ಇಂಥ ಸರ್ಕಾರದ ವಿರುದ್ಧ, ಇಂಥ ಅಧಿಕಾರಿಗಳ ವಿರುದ್ಧ ವಿಶ್ವ ಹಿಂದೂ ಪರಿಷತ್ ಯಾವತ್ತೂ ಹೋರಾಟ ಮಾಡ್ತದೆ. ನಮ್ಮ ರಾಜ್ಯದಾಗ ರಕ್ಷಣೆ ಕೊಡೋ ಪೊಲೀಸ್ಗ ರಕ್ಷಣೆ ಇಲ್ದಂಗ ಆಗೈತಿ. ಎಲ್ಲಮ್ಮನ ಗುಡಿ ಒಳಗ ಹೋಗು ಕಳ್ತನ ಮಾಡುವಷ್ಟು ಭಂಡ ಧೈರ್ಯ ಎಲ್ಲಿಂದ ಬಂತು? ದೇವಿಯನ್ನ ಭಗ್ನಗೊಳಿಸಿ ಅಲ್ಲಿರುವಂಥ ಬೆಳ್ಳಿಯ ಮೂರ್ತಿಯ 2 ಕೈಗಳನ್ನ ತೆಗೆದುಕೊಂಡು ಹೋಗಿದ್ದು, ಅದೇ ರೀತಿ ಹಲವಾರು ರೀತಿಯ ಬೆಳ್ಳಿಯ ಸಾಮಗ್ರಿಗಳನ್ನು ಕಳವು ಮಾಡಿರ್ತಾರೆ. ಪೊಲೀಸರು ಇದ್ರ ಬಗ್ಗೆ ಆಕ್ಷನ್ ತಗೊಳತ್ತಾರೋ ತಗೊಳತ್ತಿಲ್ಲೋ? ವಿಶ್ವ ಹಿಂದೂ ಪರಿಷತ್ ಉಗ್ರ ಹೋರಾಟ ಕೈಗೊಳ್ಳೋಕಿನ್ನ ಮುಂಚೆ ಸರ್ಕಾರ ಎಚ್ಚೆತ್ಕೊಳ್ತೈತೇನ್ರಿ? ಮೊನ್ನೆ ಅಷ್ಟ ಸಚಿವ ಸಂಪುಟದಿಂದ ಒಂದು ನಿರ್ಧಾರ ಮಾಡಿದ್ರು. 60 ಕೇಸ್ಗಳನ್ನ ವಾಪಸ್ ತಗೋಬೇಕು ಅಂತ ನಿರ್ಧಾರ ಮಾಡಿದ್ರು. ತಗೊಂಡ್ರು ಕೂಡ ಅದ್ರಾಗ ಚಿತ್ತಾಪುರದ್ದು ಕೇಸ್ 2019 ಚಿತ್ತಾಪುರದಾಗ ಏನಾಗಿತ್ತಂತ ಒಂದ್ಸಲ ನೆನಪು ಮಾಡ್ಕೊಳ್ಳೋಣ ರೀ. ಪೊಲೀಸರ ಮೇಲೆ ಮತಾಂಧರು ಕಲ್ಲು ತೂರಾಟ ಮಾಡಿದ್ರು. ಪೊಲೀಸರು ಮುಂದದಾರನೋ ಅಂಜಿಕಿಲ್ಲ, ಕಾನೂನಿನ ಭಯ ಇಲ್ಲ, ಹೆಂಗ ಬೇಕಂಗೆ ನಡ್ಕೊಂಡಿದ್ರು, ಅಸಭ್ಯವಾಗಿ ವರ್ತಿಸಿದ್ರು, ಗಲೀಜು ಮಾತೊಳಗ ಬೈದಿದ್ರು, ಕಲ್ಲು ಉಗ್ದಿದ್ರು, ಅದೆಷ್ಟು ಮಂದಿ ಗಾಯ ಮಾಡಿದ್ರು. ಅಂತ ಕೇಸ್ನ ಈಗ ಸಚಿವ ಸಂಪುಟದಾಗ ಡಿಸೈಡ್ ಮಾಡಿ ಏನು 60 ಕೇಸ್ ತೊಗೊಳತ್ತಾರಲ್ಲ, ಅದ್ರಾಗ ಆ ಕೇಸ್ನು ಸೇರ್ಸ್ಯಾರ. ಆ ಕೇಸು ವಾಪಸ್ ತಗೋತಾರಂತ. ಅಂದ್ರೆ ಇದು ಏನು ಒಂದು ರೀತಿ ನೀವು ಮಾಡ್ರಿ ತಪ್ಪ, ನಾವು ತಗೋತೀವಿ ಕೇಸ್ ವಾಪಸ್ ಅನ್ನೋದು ರೀತಿ ಐತಿ. ಈ ರೀತಿ ಮಾಡಿದ್ರಿಂದಾಗಿ ಬಹಳಷ್ಟು ಎಫೆಕ್ಟ್ ಆಗ್ತೈತಿ ಅಂತ ವಿಶ್ವ ಹಿಂದೂ ಪರಿಷತ್ ಅನ್ನತೈತಿ. ಅದಷ್ಟೇ ಅಲ್ಲ, ಈ ರೀತಿ ನೀವು ಕೇಸ್ ವಾಪಸ್ ತಗೊಳ್ಳೋದ್ರಿಂದ ಪೊಲೀಸರ ಮೇಲೆ ನಡೆದಿದ್ದ ಹಲ್ಲೆಗೆ ವ್ಯಾಲ್ಯೂ ಇಲ್ಲ, ಪೊಲೀಸರಿಗೆ ಕಾನೂನು ರಕ್ಷಣೆ ಇಲ್ಲ ಅನ್ನೋ ಥರ ಒಂದು ತೋರಿಸ್ತೈತಿ. ಹಿಂಗೆ ಮಾಡಬೇಡ್ರಿ. ಹಿಂಗಾಗಿ ನೀವು ಏನು ಮಾಡಬೇಕು, ಈ ಒಂದು ಕೇಸ್ನ ವಾಪಸ್ ತಗೋತೀವಿ ಅಂತ ಹೇಳಿದ್ರಲ್ಲ, ಅದರಿಂದ ಹಿಂದೆ ಸರಿರಿ ಅಂತ ಹೇಳಿ ಆಗ್ರಹ ಮಾಡೈತಿ. ಯಾವ ಪೊಲೀಸರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥವ್ರ ಮೇಲೆ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕಾಗಿರ್ತಕ್ಕಂಥ ನಮ್ಮ ಜಿಲ್ಲಾಡಳಿತ, ನಮ್ಮ ಸರ್ಕಾರ ಅದೇ ಅಪರಾಧಿಗಳನ್ನ, ಅದೇ ಆರೋಪಿಗಳನ್ನ ಬಿಡುಗಡೆಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಯಾವುದೇ ಒಂದು ಆರೋಪಿಗಳನ್ನ, ಪೊಲೀಸರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಆರೋಪಿಗಳನ್ನೇ ಬಿಡಿಸುವಂತ ಸರ್ಕಾರ ನಮ್ಮ ಹತ್ರ ಇದ್ರೆ, ಯಾರೇ ಆದ್ರೆ ಯಾವುದೇ ಅಹಿತಕರ ಘಟನೆಯನ್ನ ಮಾಡಲಿಕ್ಕೆ, ಇನ್ನೊಮ್ಮೆ ಪೊಲೀಸ್ ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ಮಾಡಲಿಕ್ಕೆ ಹಿಂಜರಿಯುವುದಿಲ್ಲ. ಇಂಥ ಸರ್ಕಾರದ ವಿರುದ್ಧ, ಇಂಥ ಅಧಿಕಾರಿಗಳ ವಿರುದ್ಧ ವಿಶ್ವ ಹಿಂದೂ ಪರಿಷತ್ ಯಾವತ್ತೂ ಹೋರಾಟ ಮಾಡ್ತದೆ. ಇಷ್ಟ ಅಲ್ರಿ, ಈ ಚಿತ್ತಾಪುರದ ಬಗ್ಗೆ ಮಾತಾಡತ್ತಿರೋದ್ರಿಂದ ಚಿತ್ತಾಪುರದಾಗ ಏನಾಗತೈತಿ ಅಂತ ಹೇಳ್ತೀನಿ ಕೇಳ್ರಿ. ಚಿತ್ತಾಪುರದಾಗ ಗೊತ್ತಿಲ್ಲ ಮತಾಂಧರೇ ಮಾಡ್ಯಾರೋ ಅಥವಾ ಬೇರೆ ಯಾವ ಕಿಡಿಗೇಡಿಗಳು ಮಾಡ್ಯಾರೋ ಅನುಮಾನ, ಇಂಥ ಕೇಸ್ಗಳನ್ನ ವಾಪಸ್ ತಗೊಂಡಾರು ಅಂತ ಹೇಳಿ ನಮ್ಮ ಮತಾಂಧ್ರ ಮೇಲೆ ಸಾಮಾನ್ಯವಾಗಿ ಬರತೈತಿ. ಏನು ಮಾಡ್ಯಾರ? ಚಿತ್ತಾಪುರ ಪಟ್ಟಣದ ಹೊರ ವಲಯದ ಕೊತ್ತಲಾಪುರ ಶ್ರೀ ಯಲ್ಲಮ್ಮ ದೇವಿ ಗುಡಿ ಹೊಕ್ಕ ಕಳ್ಳತನ ಮಾಡ್ಯಾರ. ಬೆಳ್ಳಿ ಸಾಮಾನುಗಳನ್ನ ತುಡುಗ್ ಮಾಡ್ಯಾರ. ಮೂರ್ತಿ ಭಂಗ ಮಾಡ್ಯಾರ. ತಮಗ್ ಬೇಕಾಗಿದ್ದನ್ನ ತಗೊಂಡು ಮೂರ್ತಿ ಹಾಳು ಮಾಡಿ ಬಂದಾರ. ಎಷ್ಟು ಆರಾಮ ಮಾಡ್ಯಾರ ಅದನ್ನ. ಈ ಒಂದು ಘಟನೆ ನಡೆಯೋ ಮುಂಚೆ ಚಿತ್ತಾಪುರದಾಗ ಬಹಳಷ್ಟು ಕಡೆ ಕಳ್ಳತನೂ ಆಗಿದ್ವು ಅಂತ ಪೊಲೀಸ್ ಕಂಪ್ಲೇಂಟ್ ಆದ್ರೂ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡ್ಯಾರೋ ಬಿಟ್ಟಾರೋ ಏನೂ ಸುದ್ದಿ ಇಲ್ಲ. ಅಟ್ಲೀಸ್ಟ್ ಅರೆಸ್ಟ್ ಮಾಡಿದ್ರೆ ಸುದ್ದಿ ಆಗಬೇಕಿತ್ತು. ಮೇ ಬಿ ಅರೆಸ್ಟ್ ಮಾಡಿಲ್ಲ. ಈಗ ಅವ್ರನ್ನ ಅರೆಸ್ಟ್ ಮಾಡೋದಕ್ಕಾಗಿ ಯಲ್ಲಮ್ಮನ ಗುಡಿ ಹೊಕ್ಕ ಕಳ್ಳತನ ಮಾಡೋಷ್ಟು ಮುಂದುವರೆದಾರ ಅಂತ ಅಲ್ಲಿನ ಸ್ಥಳೀಯರು ಆರೋಪ ಮಾಡತ್ತಾರ. ವಿಶ್ವ ಹಿಂದೂ ಪರಿಷತ್ತು ಆರೋಪ ಮಾಡತೈತಿ. ಇಲ್ಲಿ ಒಂದು ಮುಖ್ಯವಾದ ಮಾತು ಏನಂದ್ರೆ, ಯಾವಾಗ ಹಿಂದೂಗಳು ಖುಷಿಯಿಂದ ದಸರಾ ಆಚರಣೆ ಮಾಡಕ್ಕೆ ರೆಡಿ ಆದ್ರು, ಯಲ್ಲಮ್ಮನ ದೇವಸ್ಥಾನಕ್ಕೆ ಬಣ್ಣ ಬಡದ್ರು, ಇನ್ನೇನು ನಾಳೆ ನಾಡ್ದ ಪೂಜೆ ಮಾಡೋನು ಅನ್ನೋಷ್ಟೊತ್ತಿಗೆ ಈ ಒಂದು ಕೃತ್ಯ ನಡೆದೈತಿ. ಅಲ್ಲಿನ ಸ್ಥಳೀಯರು ಏನಂತಾರಂದ್ರೆ, ನಮ್ಮ ಹಿಂದೂಗಳೆಲ್ಲ ಪಟ್ಟಿ ಹಾಕಿ ನಾವು ಈ ಹಬ್ಬಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡ್ತೀವಿ, ನಾವು ಹಿಂಗೆ ಮಾಡೋಕ್ಕೆ ಚಾನ್ಸೇ ಇಲ್ಲ, ಮತ ಅಂದರೆ ಇಂಥದ್ದು ಮಾಡಿರಬೇಕು, ಪೊಲೀಸರು ಅವ್ರಿಗೆ ರಕ್ಷಣೆ ನೀಡಾತಿರ್ಬೇಕು ಅನ್ನೋ ಆರೋಪಗಳನ್ನ ಮಾಡಾಕತ್ತಾರ. ಇದ್ರ ಜೋಡಿ ವಿಶ್ವ ಹಿಂದೂ ಪರಿಷತ್ ಏನು ಹೇಳ್ತೈತಿ ಅಂತಂದ್ರೆ, ಈ ರೀತಿ ಕೃತ್ಯಗಳು ನಡೆದ್ರೂ ಪೊಲೀಸರು ಆಕ್ಷನ್ ತಗೊಳತ್ತಿಲ್ಲ. ಯಾಕೆ ತಗೊಳತ್ತಿಲ್ಲ? ಈ ನವರಾತ್ರಿ ಹಬ್ಬ ಮುಗಿಯೋ ತನಕನೂ ಪೊಲೀಸರು ನಮ್ಮ ದೇವಸ್ಥಾನಗಳಿಗೆ ಪ್ರೊಟೆಕ್ಷನ್ ಕೊಡಬೇಕು. ಹಬ್ಬದಾಗ ಏನಾರು ಹೆಚ್ಚು ಕಡಿಮೆ ಆದು ಅಂದ್ರೆ ಏನು ಮಾಡೋದು ಅಂತ ಬೇಡಿಕೆ ಇಟ್ಟಾರ. ಕಿಡಿಗೇಡಿಗಳು ಅಲ್ಲಿಯ ದೇವಿಯ ಆ ಒಂದು ಬೆಳ್ಳಿಯ ಮೂರ್ತಿಯನ್ನ ಭಗ್ನಗೊಳಿಸಿ ಹಿಂದೂಗಳ ಭಾವನೆಗಳಿಗೆ ಮತ್ತು ದೇವಿಯ ಸದ್ಭಕ್ತರ ಭಾವನೆಗಳಿಗೆ ಧಕ್ಕೆ ತರುವುದರೊಂದಿಗೆ ದೇವಿಯನ್ನು ಭಗ್ನಗೊಳಿಸಿ ಅಲ್ಲಿರುವಂಥ ಬೆಳ್ಳಿಯ ಮೂರ್ತಿಯ 2 ಕೈಗಳನ್ನು ತೆಗೆದುಕೊಂಡು ಹೋಗಿದ್ದು, ಅದೇ ರೀತಿ ಹಲವಾರು ರೀತಿಯ ಬೆಳ್ಳಿಯ ಸಾಮಗ್ರಿಗಳನ್ನು ಕಳವು ಮಾಡಿರ್ತಾರೆ. ಅದೇ ರೀತಿಯಾಗಿ ಹಲವಾರು ತಿಂಗಳಿಂದ ಚಿತ್ತಾಪುರ ಪಟ್ಟಣದಲ್ಲಿ ವೈನ್ ಶಾಪ್ಗಳಾಗಲಿ, ವೆಂಕಟೇಶ್ವರ ನಗರದಲ್ಲಿರ್ತಕ್ಕಂಥ ಮನೆಗಳನ್ನು ಕಳುವಾಗಿರ್ತಕ್ಕಂಥ ಪ್ರಕರಣಗಳು ಈಗಾಗಲೇ ಚಿತ್ತಾಪುರ ಪಟ್ಟಣದಲ್ಲಿ ಜಗಜ್ಜಾಹೀರಾತಿಗೆ ಬಂದವು.
ಇಲ್ಲಿಯ ಪೊಲೀಸ್ ಅಧಿಕಾರಿಗಳು ಈ ನಡೀತಿರ್ತಕ್ಕಂಥ ಕೃತ್ಯದ ಕಡೆ ಗಮನ ಕೊಡದೆ ಯಾವುದೇ ರೀತಿಯ ಕಳ್ಳತನವಾಗಿರ್ತಕ್ಕಂಥ ಪ್ರಕರಣಗಳನ್ನು ಭೇದಿಸದೆ ಯಾರು ಸತ್ಯದ ಕಡೆ ಇರ್ತಾರೋ ಅವರ ಮೇಲೆ ಪ್ರಕರಣವನ್ನು ದಾಖಲಿಸುವ ಕಡೆ ಗಮನವನ್ನು ಕೊಡ್ತಾ ಇದ್ದಾರೆ. ಏನಂದ್ರ ಇಲ್ಲಿ ನಾವು ಗಮನಿಸ್ಬೇಕಾಗಿದ್ದು ಎಂಥ ಪೊಲೀಸರ ಮೇಲೆ ಕಲ್ಲು ಉಗಿದವ್ರ ಮೇಲಿನ ಕೇಸ್ನ ವಾಪಸ್ ತಗೊಂಡಾರ. ಇನ್ನ ಸಾಮಾನ್ಯ ಸಣ್ಣ ಪುಟ್ಟ ಕಳ್ಳತನ ಮಾಡ್ರ ನಮಗೆ ಯಾರು ಏನು ಮಾಡ್ತಾರು ಅನ್ನೋ ಬಂಡ ಧೈರ್ಯ ಆ ಕಳ್ಳರಿಗೆ ಬಂದಿರಬೇಕು. ಈಗ ಸಣ್ಣ ಕಳ್ಳತನ ಮಾಡ್ತಿದ್ರು ಮನೆ ಒಳಗ ಸಣ್ಣ ಪುಟ್ಟ, ಈಗ ದೇವಸ್ಥಾನ ಬೆಳ್ಳಿ ಆಭರಣ ಕೈ ಹಾಕ್ಯಾರ. ನಾಳೆ ಇನ್ನೇನು ದೊಡ್ಡ ದೊಡ್ಡ ಕೆಲಸ ಮಾಡ್ತಾರೋ. ಯಾಕೆ ಇಂಥ ಶ್ರೀರಕ್ಷೆ ಕೊಡೋ ಕೆಲಸ ಸರ್ಕಾರ ಮಾಡತೈತಿ? ಹಿಂಗ ಬೆಳೆಸ್ಕೊತ ಹೋದ್ರ ನಮ್ಮ ರಾಜ್ಯದಾಗ ಆಡಳಿತ ಹೆಂಗಾಗ್ತೈತಿ, ಕಾನೂನು ವ್ಯವಸ್ಥೆ ಎಷ್ಟು ಹಾಳಾಗ್ತೈತಿ ಅಂತ ವಿಶ್ವ ಹಿಂದೂ ಪರಿಷತ್ ತನ್ನ ಕಳಕಳಿಯನ್ನು ವ್ಯಕ್ತಪಡಿಸೈತಿ. ಅದ್ರ ಜೋಡಿ ಇಂಥ ಕೃತ್ಯಗಳು ಮಾಡೋರಿಗೆ ಕಠಿಣ ಶಿಕ್ಷೆಯನ್ನ ನೀಡ್ರಿ, ಕಾನೂನಿನ ಭಯ ಇಡ್ರಿ, ಸರ್ಕಾರ ಒಂದು ಸ್ವಲ್ಪ ಜಾಗೃತವಾಗಿರ್ಲಿ ಅಂತ ಕಿವಿ ಮಾತು ಹೇಳ್ಯಾರ. ಒಂದು ವೇಳೆ ಇದೇ ರೀತಿ ಮುಂದುವರೆದ್ರೆ ಚಿತ್ತಾಪುರ ಮಟ್ಟದಾಗ ದೊಡ್ಡ ಮಟ್ಟದ ಹೋರಾಟವನ್ನ ಕೈಗೊಳ್ತೀವಿ ಅಂತಾನು ಹೇಳ್ಯಾರ. ನೋಡೋದಿನ್ನ ಮುಂದಿನ ದಿನದಾಗ ಕಳ್ಳರನ್ನ ಹಿಡಿತಾರೋ, ಕಳ್ಳರಿಗೆ ಶ್ರೀರಕ್ಷೆ ಆಗಿ ನಿಂತ್ಕೊಂತಾರೋ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇಂಥ ಹೆಚ್ಚಿನ ವಿಡಿಯೋ ನೋಡಕ್ಕೆ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್.